ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಇತ್ತೀಚೆಗೆ ಮೈಸೂರಲ್ಲಿ ನಮ್ಮ ಮೋಹನ್ ಭಾಗವತರು ಸರ್ಸಂಚಾಲಕ RSS ಅವರು ಕೆಲವು ಮಾತುಗಳನ್ನ ಆಡಿದ್ದಾರೆ. ಭಾಳ ಗಮನಿಸಬೇಕಾಗಿದ್ದು ಮತ್ತು ಟೀಕೆಗಾಗಿ ಟೀಕೆ, ವಿರೋಧಕ್ಕಾಗಿ ವಿರೋಧ ಮಾಡೋದಕ್ಕಿಂತಲೂ ಪರಿವರ್ತನೆ ಮಾಡೋದು ಅನಿವಾರ್ಯದ. ಆದರೆ ಪ್ರಾಮಾಣಿಕವಾಗಿರ್ಬೇಕು ಪರಿವರ್ತನೆ. ಸುಮಾರು ಜನರು ಮೆಚ್ಚೋ ಸಲುವಾಗಿ, ಓಟ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾರೆ, ಧಾರ್ಮಿಕ ವ್ಯಕ್ತಿಗಳು ಮಾಡೋದು. ಅದು ಒಂದು RSS ಅಂತ ದೊಡ್ಡ ಸಂಘಟನೆ ನಡೆಸ್ಕೊಂಡಂಥ ನಮ್ಮ ಮೋಹನ್ ಭಾಗವತರಂಥವ್ರು ಮಾತಾಡೋದು ಭಾಳಷ್ಟು ರಿಯಲಿಸ್ಟಿಕ್ಕಾಗಿ ಮಾತಾಡಿದರೆ ಅದನ್ನು ಆಚರಣೆಗೆ ತಂದ್ರೆ ಇನ್ನೂ ಹೆಚ್ಚಿನ ಈ ದೇಶದಲ್ಲೇ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ಇಲ್ಲಿ ಮೊದಲು ಹೇಳಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ನಮ್ಮ ಲೆಫ್ಟ್ ವಿಂಗದ ಅಥವಾ ಕಮ್ಯುನಿಸ್ಟ್ ಐಡಿಯಾಲಜಿ ಇದ್ದಂಥ ಅಥವಾ ಸಮಾಜವಾದ ಐಡಿಯಾಲಜಿ ಇದ್ದಂಥ ಜನ ಮೋಹನ್ ಭಾಗವತರು ಏನೋ ಮಾತಾಡಿದ್ರು ಒಂದು ವಿರುದ್ಧ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥದ್ದು ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆದುಬಿಟ್ಟದೆ. ಯಾಕಂದ್ರೆ ಇತಿಹಾಸ ಹಂಗದ, ಇತಿಹಾಸದಲ್ಲಿ ಡಿಸಿಷನ್ ತೊಗೊಳ್ಳೋವಂಥದ್ದು ಅದು ಆಗದೇ ಇರಲಿ ಅನ್ನೋದು ನಮ್ಮ ಕಳಕಳಿ ಮನವಿ. ಯಾಕಂತಂದ್ರೆ ಈಗಂತೂ ಮೊದಲನೇದಾಗಿ RSS ಅಂತ ದೇಶದ ತುಂಬ ಹಿಂದೂ ನೆರಗಿರಲಿ ಮತ್ತೊಂದಿರಲಿ ವ್ಯಾಪಿಸ್ಕೊಂಡದ, ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡದ. ಇದನ್ನು ಯಾರೂ ಅಲಗಳಿದಿಲ್ಲ. ಇಡೀ ದೇಶದಾಗೆ ಅಷ್ಟೇ ಅಲ್ಲ, ಇಡೀ ವಿಶ್ವ ದೊಡ್ಡ ಸಂಸ್ಥೆ ಆಗ್ಯದ ಇವತ್ತು. ಅಂಥ ಒಂದು ಸಂಘಟನೆ ಆಗ್ಯದ. ಅದನ್ನು ನಾವು ಒಪ್ಪಿಕೊಳ್ಳೋದನ್ನ ಕೆಲವು ಮಾತುಗಳನ್ನು ಮಾತಾಡಬೇಕಾಗಿದೆ. ಯಾಕಂದ್ರೆ ಇಂದ ನಮ್ಮ ಏನಪ್ಪ ಜನಸಂಖ್ಯೆ ಇರ್ಬೋದು, ಅದ್ರ ಹಿಂದಿರ್ಬೋದು, ಮತ್ತು ಅನೇಕ ಸಂಘ ಪರಿವಾರದ ಸಂಘಟನೆಗಳಿರ್ಬೋದು, ಅತಿಯಾದ ಹಿಂದುತ್ವವನ್ನು ಇವತ್ತೂ ಮಾತಾಡ್ತಿರ್ಬೋದು. ಆದರೆ ಇಲ್ಲಿ ನಮ್ಮ ಮೋಹನ್ ಭಾಗವತರು ಮಾತಾಡುವಂಥ ಮಾತುಗಳ ಬಗ್ಗೆ ಒಂದಿಷ್ಟು ನಾವು ಗಂಭೀರವಾಗಿ ಮತ್ತು ಹೌದು ಸತ್ಯ ಮಾತಾಡ್ತಾ ಇದ್ದಾರೆ ಅಂತ ನಂಬ್ಕೊಂಡು ಹೋಗ್ಬೇಕಾಗಿದೆ. ಯಾಕಂದ್ರೆ ಹೇಳಿ ನಿಮ್ಗೆ ಆರಂಭದಲ್ಲೇ ಟೀಕೆಗಾಗಿ ಟೀಕೆ ಮಾಡೋದು ಸರಿಯಲ್ಲ ಅಂತ. ಆ ದಿಶೆಯಲ್ಲೇ ಮೈಸೂರಿಗೆ ಬಂದಾಗ ನಮ್ಮ ಅದರಲ್ಲೂ ಮುಖ್ಯವಾಗಿ ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವ್ರ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮನೋ ಮೋಕ್ಷಂ ಜಗತ್ ಹಿತಾಯಚ್ ಎಂಬ ಕೃತಿಯನ್ನು ಬಿಡುಗಡೆ ಮಾಡ್ತಾ ಕೆಲವೊಂದಷ್ಟು ಮಾತಾಡಿದರು. ಸಹೋದರರನ್ನು ಅಸ್ಪೃಶ್ಯರಾಗಿ ಶತಮಾನಗಳ ಕಾಲ ದೂರ ಬಿಡಲಾಗಿದೆ. ಒಳ್ಳೆಯ ಮಾತನ್ನು ಮಾತಾಡಿದರೆ ಇದು ಹೃದಯಾಂತರ ಮಾತು ನಾವು ನಂಬ್ತೀವಿ. ಯಾಕಂದ್ರೆ ಇದು ಮಾಡಿದ್ದು ಸುಳ್ಳಲ್ಲ. ನಮ್ಮಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಮಾಡಿ ವರ್ಣಾಶ್ರಮ ಪದ್ಧತಿ ಮಾಡಿ ಇಡೀ ಸಮಾಜನ ಒಡೆದಿನ ಸುಳ್ಳಲ್ಲ. ಈ ಕಾರಣಗಳನ್ನ ಜಾತಿ ಹುಡ್ಕೊಂಡು ಮಾಡಿದ್ವು. ಅದ ನಂತರ ತಜ್ಞರ ಅಭ್ಯಾಸ ಮಾಡುವಂಥ ವಿಷಯ. ಆದರೂ ಮೇಲುಟ ಕಂಡು ಬರ್ತದೆ. ಹೌದು ಬೈದ್ರಿಂದ ನಮ್ಮ ದೇಶದಲ್ಲಿ ಒಡಕಾದವು, ಸಣ್ಣ ಒಡಕಾಗೆ ಬೇರೆದವ್ರು ಬಂದು ನಮ್ಮ ಆಳೋದಕ್ಕೆ ಈ ವರ್ಣಾಶ್ರಮ ಪದ್ಧತಿ ಕಾರಣ ಆಯಿತು. ವರ್ಣಾಶ್ರಮದಿಂದ ಜಾತಿ ಹುಡ್ಕೊಂಡಿತ್ತು, ಅಥವಾ ಜಾತಿಯಿಂದ ವರ್ಣಾಶ್ರಮ ಹೊಡಿತೋ, ವರ್ಣಾಶ್ರಮದಿಂದ ಜಾತಿ ಹುಡ್ಕೊಂಡಿತ್ತೋ ಬೇರೆ ವಿಷಯ. ಆದರೆ ವರ್ಣಗಳಿಂದ ಜಾತಿ ಮತ್ತು ವರ್ಣಗಳು ಎರಡೂ ಇದ್ದಿನ ಸುಳ್ಳಲ್ಲ. ಆ ದಿಶೆಯಲ್ಲಿ ಮಾತಾಡಿದಂಥ ಮಾತು ನಮ್ಮ ಮೋಹನ್ ಭಾಗವತರು. ಸಹೋದರರನ್ನು ರಾಗಿಸಿ ಭಾಳ ಬರ್ತದೆ ಮತ್ತು ರಾಗಿಸಿ ಶತಮಾನಗಳ ಕಾಲ ದೂರ ಬಿಡಲಾಗಿದೆ. ಮೇರು ಕೀಳು ಎಂಬ ಮನೋಭಾವ ತೊರೆದು ಸರ್ವರು ಒಂದೇ ಎಂಬ ಏಕಭಾವ ಭಾರತೀಯರಲ್ಲಿ ಮೂಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮುಡ್ಸೋರು ಯಾರು? ಯಾಕಂದ್ರೆ ಈಗ ಮೇಲ್ವರ್ಣೀಯ ಜನರ ಪ್ರೀತಿಯಿಂದ ಅಪ್ಪಿಕೊಂಡು ಬನ್ನಪ್ಪ ನಮ್ಮೊಳಗಂತಂದ್ರೆ ಸಹಜವಾಗಿ ಕೆಳವರ್ಣೀಯ ಅಥವಾ ಅಸ್ಪೃಶ್ಯರಾಗಿರ್ಬೋದು, ಶುದ್ಧರಾಗಿರ್ಬೋದು, ಒಂದಿರೋ ಧೈರ್ಯ ಬರ್ತದಪ್ಪ. ಇಲ್ಲ ಅವ್ರು ದೂರಿಟ್ಟೆ ಬರೋ ಮಾತಿಗಾಗಿ ಮಾತಾಡಿದ್ರೆ ಅಲ್ಲದು ಇದು ಬೇಡಾಗ್ಯದ ಅಂತ ಅನ್ನೋಂಥ ಮಾತನ್ನು ನಾವಿಲ್ಲಿ ಒತ್ತಿ ಹೇಳಬೇಕಾಗ್ಯದ. ಅದನ್ನು ಅವರು ಹೇಳ್ತಾ ಇದ್ದಾರೆ. ಆ ರೀತಿ ಏನಪ್ಪ ಅಂತಂದ್ರೆ ನಾವು ಅವ್ರನ್ನ ಒಪ್ಕೋಬೇಕು, ತೊಗೊಳ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅವರು ಇನ್ನೊಂದು ಮಾತಾಡಿದ್ದಾರೆ ಅವತ್ತು ಜಾತಿ ರಾಜಕಾರಣ ಹಾಸು ಹೊಕ್ಕಾಗಲು ನಾವೇ ಕಾರಣ. ಹೌದು, ನಾವೇ ಕಾರಣ ಜಾತಿ ವ್ಯವಸ್ಥೆ ಆಗೋದಕ್ಕೆ. ನಿಮ್ಮ ಜಾತಿಯನ್ನು ರಾಜಕಾರಣಿಗಳಿಗೆ ಹೇಳಿದರೆ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಅದು ಬೆಳೆದು ಬಂದಿದ್ದ ಜಾತಿ ವ್ಯವಸ್ಥೆ ಕೇವಲ ರಾಜಕಾರಣಿಗಳಿಂದಲ್ಲ, ಅದು ಹೆಚ್ಚು ಅವ್ರು ಉಪಯೋಗ ಮಾಡ್ಕೊಂಡಿದ್ದಾರೆ. ಒಪ್ಪುವ ಮಾತಿನ ನಮ್ಮಿಂದಲೇ ಬಂದದ. ನಮ್ಮಲ್ಲೇ ವರ್ಣ ಪದ್ಧತಿಯಿಂದ ಬಂದದ್ದು, ಅದನ್ನು ಒಪ್ಕೋಬೇಕಾಗಿದೆ. ಮೊದಲು ವರ್ಣ ಪದ್ಧತಿಯಿಂದ ಜಾತಿ ಬಂದದ. ನಾವು ನಮ್ಮ ಆ ಜಾತಿ ಜನರಕ್ಕೆ ಬಿದ್ದ ಜನರನ್ನು ಅಸ್ಪೃಶ್ಯರನ್ನ ಅವತ್ತ ನಾವು ಅಪ್ಕೊಂಡು ನಮ್ಮವ್ರು ತಂದ್ಕೊಂಡಿದ್ರೆ ಬಸವಣ್ಣವ್ರ ವಿಚಾರಧಾರೆಗಳನ್ನ ಈಗ 800 ವರ್ಷ ಹಂಗಿದ್ವು ಅವತ್ತು ಒಪ್ಕೊಂಡಿದ್ರೆ ಇವತ್ತು ಜಾತಿ ವ್ಯವಸ್ಥೆನೇ ಇರ್ತಿರಲಿಲ್ಲ. ಇವತ್ತು ನಮ್ಮ ದುರಂತದ್ರೆ ಏನಪ್ಪ ಅಂದ್ರೆ ಬಸವಣ್ಣವ್ರನ್ನ ಸಹಿತ ನಾವು ಇವತ್ತು ಒಬ್ಬ ಜಾತಿಯ ಸ್ಥಾಪಕನ್ನು ಮಾತಾಡ್ತಾ ಇದ್ವಿ. ಲಿಂಗಾಯಿತು, ವೀರಶೈವೋ ಮತ್ತೆ ಹೇಳೋದು ಒಂದು ಜಾತಿ ಸ್ವರೂಪ ಮಾಡ್ತಾಯಿದ್ವಿ. ಅದನ್ನು ಒಪ್ಪಬೇಕಾಗಿದೆ. ಅವ್ರು ಹೇಳಿದಂಗೆ ನಾವೆಲ್ಲರೂ ಒಂದಪ್ಪ ಅನ್ನುವಂಥ ಭಾವನೆ ಬೆಳೆಸಿದ್ರೆ ಇವತ್ತು ಇರ್ತಿರಲಿಲ್ಲ. ಅವರು ಅದರ ಮೂಲಕ ನಿಮ್ಮನ್ನು ಸ್ಮರಿಸುತ್ತಾರೆ. ಹೌದು, ರಾಜಕಾರಣಿಗಳ ಲಾಭದವರು ಅದನ್ನು ಒಡೆಯೋದನ್ನು ಇಟ್ಕೊಂಡು ಹೋಗ್ತಾರೆ ಅವರು. ಯಾಕೆ ಒಳ್ಳೆ ಕೆಲಸ ಮಾಡಬೇಕು, ರೈತರಿಗೆ ಅವ್ರ ಪೇಮೆಂಟ್ ಬೀಳೋಂಗೆ ಮಾಡಬೇಕು, ದುಡಿಯೋವರೆಗೆ ಚಲೋ ಪೇಮೆಂಟ್ ಬೀಳೋಂಗೆ ಆಗಬೇಕು, ಎಲ್ಲರೂ ಬದುಕುವಂಥ ವ್ಯವಸ್ಥೆ ಆಗಬೇಕು,
ಬಡವ ಸ್ಥಿತಿ ನಿಲ್ಲುವಂಥ ವ್ಯವಸ್ಥೆ ಆಗಬೇಕು. ಅದು ಮಾಡೋದವ್ರು ಕಷ್ಟ ಆಕೈತಿ. ಅದಕ್ಕಿಂತ ಜಾತಿ ಜಗಳ ಹೆಚ್ಚು, ಧರ್ಮ ಜಗಳ ಹೆಚ್ಚು ಹೋದ್ರೆ ಆರಾಮಾಗಿ ಆಳ್ಕೊತ ಹೋಗ್ಬೋದು ಅನ್ನೋಂಥ ಒಂದು ಸಂಕುಚಿತ ಮನೋಭಾವ ಅಲ್ಲಿದೆ ರಾಜಕಾರಣಿಗಳಲ್ಲಿ. ಅದಕ್ಕೆ ಬರೋ ಕಾರಣ ಇಲ್ಲಿ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆನ ಅವತ್ತು ಇರಲಿಲ್ಲ ಅಂದ್ರೆ ಅವ್ರೇಗೆ ಇದನ್ನು ಮಾಡ್ತಿದ್ರು. ಅಲ್ಲಿ ಪರಂಪರೆ ಐತಿ, ಲಾಭ ಐತಿ ಅಂದಾಗ ಲಾಭ ತೊಗೊಳ್ತಾರೆ ಅದನ್ನು. ಅದಕ್ಕೆ ನಾವು ಕಾರಣ ಕೇವಲ ನಾವು ರಾಜಕಾರಣಿಗಳಷ್ಟನ್ನು ಟಾರ್ಗೆಟ್ ಮಾಡೋಕ್ಕಿಂತಲೂ ನಾವು ಧರ್ಮದ ನೆಲೆಗಟ್ಟಿನಲ್ಲಿ ಏನು ನಾವು ಈ ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀವಿ, ನಾವು ಅಷ್ಟೇ ಕಾರಣರು ಅನ್ನೋದನ್ನು ನಾವು ಮರೆಯಕ್ಕಾಗೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಿಲ್ಲಿ ಒಳ್ಳೆ ಮಾತನ್ನು ಹೇಳಿದಾರ. ಹೀಗಾಗಿ ಅವರನ್ನು ದೂರದೇ ಅಂದರೆ ಯಾರನ್ನ ರಾಜಕಾರಣ ದೂರದೇ ನಮ್ಮ ಜಾತಿಗಳು ಮರೆಯಬೇಕು. ಹೌದ್ರಿ, ನಮ್ಮ ಜಾತಿಗಳು ಮರಿಬೇಕು, ಅಡ್ಡಿಲ್ಲ, ಒಳ್ಳೆ ಮಾತು. ಆದರೆ ಹೆಂಗೆ ಮರೆಯೋದು? ಎದ್ದ ತಕ್ಷಣ ಎದುರು ಕಂಡೇ ಬಿಡುತ್ತದೆ. ಎಲ್ಲ ವ್ಯವಹಾರಗಳು ಹುಟ್ಟಿದ ಆರಂಭದಿಂದ ಹಿಡಿದು ಹುಗಿಯುವವರೆಗೆ ಸುಡುವವರೆಗೆ ಎಲ್ಲ ಕಡೆ ಜಾತಿ ಬಂದೇ ಬಿಡ್ತದೆ ರೀ, ಆಟೋಮೆಟಿಕ್. ನಮ್ಮ ಸಮಾಜದವ್ರಿಗೆ ಈಗ ಹೊಸ ಶಬ್ದಗಳು ಬೇರೆ ಅದು ಅಷ್ಟೇ. ಸಮಾಜದವರು ಅಂತ, ಸಮಾಜದ ಜಾತಿನ ನಮ್ಮ ಧರ್ಮದವರು ಅಂತ, ನಮ್ಮ ಸಂಪ್ರದಾಯದವರು, ಅದು ಜಾತಿನ. ನೀವು ಯಾವ ರೂಪ ನೋಡಿ ಅದು ಜಾತಿ ಬಂದು ಎಲ್ಲಿಗೆ ಅದು ನಾವು ಹೋಗಲಾಡಿಸೋರು ಯಾರ? ಅದು ಹೋಗಲಾಡಿಸ್ಬೇಕಾಗಿದ್ದು ಮೊದಲಿಗೆ ಈ ಮೇಲ್ವರ್ಣಜನ್ಯ ಜಾತಿಯ ಜನ ಅವ್ರು ಅದನ್ನು ಮರಿಬೇಕು ಮೊದಲು. ಯಾವಪ್ಪ ಇವ ಅಸ್ಪೃಶ್ಯ ಅದರ ಅವಧಾನ ಏನಂತಲ್ಲ, ಬಾರಿ ಕರೀರಿ, ಕೂಡಿಸ್ರಿ, ಮಾಡಿ ಮುಸಲ್ಮಾನರು ಮುಸಲ್ಮಾನರು ವಿಶ್ವಾಸ ತೋಳ್ರಿ. ಅವ್ರು ನಮ್ಮಲ್ಲಿ ಇದೇ ದೇಶದಲ್ಲಿ ಇದ್ದಂಥವ್ರು, ಅವರು ಇಲ್ಲೇ ಹುಟ್ಟಿ ಬೆಳೆದಂಥವ್ರು, ಇಲ್ಲೇ ಅಸಮಾನತೆ ಹೆಚ್ಚಾದಾಗ ಅವ್ರನ್ನ ದೂರ ಇಟ್ಟಾಗ ಅವ್ರು ಬೇರೆ ಧರ್ಮಕ್ಕೆ ಜಿಗಿದು ಹೋಗಿದ್ದಾರೆ. ನೀವು ಪ್ರೀತಿಯಿಂದ ಇರಿ, ನೀವು ನಮ್ಮ ಧರ್ಮ ಖರೀದಬೇಕಾಗಿಲ್ಲ. ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ನೀವು ಅವ್ರ ಜೊತೆಗಿದ್ರಪ್ಪ ಅಂದ್ರೆ ಇಂದಿಲ್ಲ ನಾಳೆ ಒಂದಾಗಿ ಆಗ್ತಾರೆ. ಅದು ನಾವು ಇರ್ಬೋದಿಲ್ಲ. ಸದಾ ನಾವು ಡಿಫ್ರೆನ್ಸ್ ತೋರಿಸ್ತೇವ್ರು. ಮುಸಲ್ಮಾನರ ಇವ ಹಿಂದೂ, ಇವ ಕೆಳಜಾತಿ ಅವ ಮೇಲ್ಜಾತಿ ಇವೆಲ್ಲರೂ ದಿನನಿತ್ಯ ತೋರಿಸ್ಕೊಳ್ತಾ ಇದ್ದೀವಿ. ಅವು ಸಂಬಂಧಿಸಿದಂಥ ಏರಿಯಾದಲ್ಲ ಇತ್ತೀಚೆಗೆ ಒಂದಿಷ್ಟು ಏನೋ ನಾಗರಿಕತೆ ಬೆಳೆದಂಗೆ ಜಾತಿಗಳ ನೆಲಗಟ್ಟಿನಲ್ಲಿ ಓಣಿಗಳು ಅಥವಾ ಸ್ಟ್ರೀಟ್ಗಳು ಆಗೋದು ಕಡಿಮೆ ಆಗಲಿಕ್ಕೆ ಅಂತ ನಾವು ತಿಳ್ಕೊಂಡು, ಆದರೂ ಕಡಿಮೆ ಆಗಿಲ್ಲ. ಎಲ್ಲೇ ಬೆಂಗಳೂರದ ಸಿಟಿಗೆ ಹೋದ್ರು ಸಹಿತ ನೀವು ಬಾಡಿಗೆ ಕೇಳಕ್ಕೆ ಹೋದ್ರೆ ನೀವು ಮಾಂಸಾಹಾರಿಗಳು, ಶಾಖಾಹಾರಿಗಳು. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು? ಇವ್ರು ಯಾವ ಜಾತಿಯವರು ಕಂಡುಹಿಡಿಯುವಂಥದ್ದು. ಇದು ಹೋಗೋದು ಯಾವಾಗಂತ ಇದು ಹೋಗ್ಬೇಕು. ಅವ್ರು ಯಾವ ಜಾತಿ ಇರಲಿ, ಮಾಂಸಾಹಾರಿ ಇರಲಿ, ಸಸ್ಯ ಇಲ್ಲ, ಆಮೇಲೆ ಅವ್ರು ಮಾಡ್ತಾರಪ್ಪ, ಅವರು ನಮ್ಮವರು. ಮತ್ತು ಮಾಂಸಾಹಾರ ನಮ್ಮಲ್ಲಿ 70% ಜನ ಊಟ ಮಾಡ್ತಾರೆ. ಈವನ್ ಹಿಂದೂಗಳಲ್ಲಿ ಸಹಿತ 70% ಜನ ಊಟ ಮಾಡ್ತಾರೆ. ಮೇಲ್ವರ್ಣೀಯರು ಊಟ ಮಾಡ್ತಾರೆ. ಇದೆಲ್ಲ ಗೊತ್ತಿದ್ದ ವಿಷಯ ಅದ. ಆದರೆ ಅದನ್ನು ಕೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಕೆಳಜಾತಿ ಅವ್ರಿಗೆ ಹೌದು ಅಲ್ಲೂ ಕನ್ಫರ್ಮೇಷನ್ ಮಾಡೋ ಸಲುವಾಗಿ ಇದು ಹೋಗಲಾಡಿಸೋಂಥ ಕೆಲಸ ನಮ್ಮ RSSದ ಮೋಹನ್ ಭಾಗವತರಿಂದ ಆಗಿರ್ಬೋದು, ಇನ್ನುಳಿದವರಿಂದ ಆಗಿರ್ಬೋದು, ಸಂಘ ಪರಿವಾರದಿಂದ ಆಗಿರ್ಬೋದು ಆಗಬೇಕಾಗಿದೆ ಇವತ್ತು. ಅವ್ರು ಮಾಡೋಕತ್ತಿಲ್ಲ ಅಂತಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ, ಹಿರಿಯರಿದ್ದಾರೆ, ಹೇಳ್ತಾ ಇದ್ದಾರೆ. ಅದಕ್ಕೆ ಒಪ್ಪೋಣ. ಅದಕ್ಕೆ ಮೋಹನ್ ಭಾಗವತ್ ಸ್ಪಷ್ಟ ಆಗ್ತಿದ್ದಾರೆ, ಯಾರು ದೂರದ ಬೇಡ, ನಾವು ಮರೆಯುವಂಥ ಮನಸ್ಸು ಬರಬೇಕಾಗ್ತದ್ರೆ ಮೊದಲು ನಮ್ಮ ನಡವಳಿಕೆ ಬದಲಾಗಬೇಕು ಅಂತೇಳಿ. ಅದಕ್ಕೆ ಮತ್ತೊಂದು ಮಾತು ಹೇಳಿದ್ದಾರೆ ಅವರು. 1942ರಲ್ಲಿ ಅಂತರ್ಜಾತಿ ವಿವಾಹ ನಡೆದಿತ್ತು. ಅಂತರ್ಜಾತಿ ವಿವಾಹ 42 ನಡೆದಿತ್ತು. ಅಂಬೇಡ್ಕರ್ ಮತ್ತು ಗೋಳ್ವಾಲ್ಕರ್ ಅವರು ಈ ದಂಪತಿಗೆ ಹರಿಸಿ ಪತ್ರ ಬರೆದಿದ್ದರು. ಅಂತರ್ಜಾತಿ ವಿವಾಹ ಜಾತಿ ಸಮಾಜ ನಿರ್ಮಾಣಕ್ಕೆ ವೇದಿಕೆ ಇದ್ದಿದ್ದರು. ರಾಜಕಾರಣಿಗಳ ಕೆಲಸದ ಮೇಲೆ ಅವರನ್ನು ಆಯ್ಕೆ ಮಾಡಬೇಕೇ ಹೊರತು ಜಾತಿಯಿಂದಲ್ಲ ಎಂದರು. ಅವ್ರು ಏನು ಕೆಲಸ ಮಾಡ್ತಾರೆ ಅದು ನೋಡಿ ಆಯ್ಕೆ ಮಾಡಿ ರಾಜಕಾರಣಿಗಳನ್ನು ಅವ್ರು ಕೆಲಸ ನಮ್ಮನ್ನು. ಹೌದು, ರಾಜಕಾರಣಿ ಕೆಡಿಸೋದು ಏನು ಸುಳ್ಳಲ್ಲ. ಅದೇ ಕಾಲಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಶ್ರೇಣೀಕರಣ ಮಾಡ್ಕೊಂಡಿಲ್ಲ. ನಾವು ಇದನ್ನು ತೆಗೆದು ಹಾಕಬೇಕಾಗಿದೆ. ಅವ್ರು ಏನು ಕೆಡಿಸಕ್ಕೆ ಹೋದ್ರೆ ಇಲ್ಲಪ್ಪ ನಾವೆಲ್ಲ ಒಂದಂತ ಹೇಳುವಂಥ ಒಂದು ಏನಪ್ಪ ಅಂದ್ರೆ ರೂಪ ಮೇಲ್ವರ್ಣಜನ್ಯ ಜಾತಿಗಳಿಗೂ ಬರಬೇಕಾಗ್ಯದ. ಅದೇ ರೀತಿ ಕೆಳವರ್ಣೀಯ ಜನ ಇವತ್ತು ಸಹಿತ ಕೆಳವರ್ಣೀಯ ಜನ್ಯ ಜಾತಿಗಳು ಅಸ್ಪೃಶ್ಯರಾಗಿರ್ಬೋದು, ಅಸ್ಪೃಶ್ಯರು ಮತ್ತು ಸ್ಪೃಶ್ಯರಾಗಿರ್ಬೋದು. ಅವ್ರು ಪಾಪ ಮೇಲ್ವರ್ಣೀಯ ಜನ್ಯ ಜಾತಿಗಳ ಓಣಿಗಳು ಹೋಗೋ ಸಹಿತ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಬೆಂಗಳೂರು ಸಿಟಿ ಅಲ್ಲೆಲ್ಲೇ ಒಂದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಒಂದಿಷ್ಟು ಕಡಿಮೆ ಆಗ್ತದೆ ಅಂದರೂ ಸಹಿತ ಹೇಳಿದ್ದಿಲ್ಲ ನಮಗಿದೆ. ಈಗ ಜಸ್ಟ್ ನೀವು ಮಾಂಸಾಹಾರಿನೋ ಶಾಖಾಹಾರಿನೋ ಇವೆಲ್ಲರೂ ಹೋಗ್ಬೇಕಾಗಿತ್ತಪ್ಪ ಅಂದರೆ ಇವತ್ತು ದೊಡ್ಡ ಕೆಲಸವನ್ನು ನಮ್ಮ ಈ ಮೋಹನ್ ಭಾಗವತರು, ಅದೇ ಕಾಲಕ್ಕೆ ಅದೇ ಕಾಲ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಗಳಾಗಿರ್ಬೋದು, ಇನ್ನುಳಿದ ಸ್ವಾಮೀಜಿಗಳಾಗಿರ್ಬೋದು, ಇವರು ತಮ್ಮ ಮಠಗಳಲ್ಲೇ ಸಹಜವಾಗಿ ಎಲ್ಲರೂ ಬಂದು ಬೆರೆಯುವಂಥದ್ದನ್ನು, ಮಾತಾಡುವಂಥದ್ದನ್ನು, ಕೂಡಿ ಹೋಗುವಂಥದ್ದನ್ನು, ಮೇಲ ಮತ್ತು ಕೆಳಜಾತಿ ಜನರ ಮಧ್ಯದಲ್ಲಿ ಮದುವೆಗಳನ್ನು ಮಾಡುವಂಥದ್ದನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಸುಮ್ಮನೆ ಒಂದು ತೋರಿಸಿಕೆಯಾಗಿ ಮತ್ತದಕ್ಕೆ ಮಾಡೋದಲ್ಲ. ತೋರಿಕೆ ಮಾಡಿದರೆ ನಾವು ಅದ್ರ ವಿರೋಧಿ ಇದೀವಪ್ಪ ತೋರಿಸಿರಲ್ಲ. ಅದು ಬರಲಿ, ಆ ದಿಶೆಯಲ್ಲೇ ಮೋಹನ್ ಭಾಗವತರು ಇಡ್ತಿರುವಂಥ ಹೆಜ್ಜೆ ಅತ್ಯಂತ ಯೋಗ್ಯದ. ಅವ್ರದಿಂಥವ್ರು ಇದನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸೋ ದಿಶೆಯಲ್ಲೇ ಇನ್ನಷ್ಟೆಲ್ಲರೂ ಪ್ರಯತ್ನ ಮಾಡಲಿ. ನಮ್ಮಂಥವ್ರು ಆಗಲಿ, ಎಲ್ಲರೂ ಕೂಡಿ ಜಾತಿ ವ್ಯವಸ್ಥೆನ ಹೋಗಲಾಡಿಸಿದ್ವಿ ಅಂದರೆ ನಿಶ್ಚಿತವಾಗಿ ಹೋಗಲಾಡಿಸೋ ಪ್ರಶ್ನೆ ಇಲ್ಲ. ಅದು ಮರ್ತ ಬಿಡುವಂಥದ್ದು ನೀವು ಹೇಳಿದಿರಿ ಮೋಹನ್ ಭಾಗವತರು, ಅದಾಗಲಿ ಅನ್ನುವಂಥ ಮಾತು.
ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ವಿಚಾರ ನಿಮಗೆ ಲೈಕ್ ಆಗದೆ ಹೋಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಳಿ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.